Welcome back, dear students. Let's begin with session 4, Scope of Business Law. ಹಿಂದಿನ ಸೆಷನಲ್ಲಿ ನಾವೇನೇನು ತಿಳ್ಕೊಂಡ್ವಿ? We understood the meaning and significance of business law. We took up a very important definition and we discussed the exact definition of business law. Why do we need business law and what is the nature of business law? Now in this session we shall be moving on to ಅಂಡರ್ಸ್ಟ್ಯಾಂಡಿಂಗ್ ದ ಸ್ಕೋಪ್ ಆಫ್ ಬಿಸ್ನೆಸ್ ಲಾ. ಬಿಸ್ನೆಸ್ ಅಪ್ಲಿಕಬಿಲಿಟಿ ಏನು ಅನ್ನೋದನ್ನು ನಾವು ಯೋಚನೆ ಮಾಡೋಣ. ಸೊ ಲೆಟ್ಸ್ ಮೂವ್ ಆನ್ ವಿತ್ ದಿಸ್. ಸೊ ವ್ಯವಹಾರಿಕ ಕಾನೂನಿನ ವ್ಯಾಪ್ತಿ, scope of business law. Now scope here refers to the broad areas of applicability of a particular law. Scope here refers to applicability. ಸಾಮಾನ್ಯವಾಗಿ ಅದನ್ನು ಹೇಳಬೇಕು ಅಂದರೆ ವ್ಯಾಪ್ತಿ. Now what is the scope of business law? The general application areas where business laws are applied is what is called as scope of business law. ಕಾನೂನು, ವ್ಯವಹಾರಿಕ ಕಾನೂನಿನ ವ್ಯಾಪ್ತಿಗೆ ಯಾವ್ಯಾವ ಕಾನೂನುಗಳು ಬರ್ತವೆ ಅಂತ ನಾವೊಂದು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ. ಮೊದಲನೇದಾಗಿ ಅತಿ ಮುಖ್ಯವಾಗಿ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಬಿಸ್ನೆಸ್ ಲಾ ಟು ವಿಚ್ ಇಟ್ ಇಸ್ ಅಪ್ಲಿಕಬಲ್ ಇಸ್ ಲಾ ಆಫ್ ಕಾಂಟ್ರಾಕ್ಟ್. ಲಾ ಆಫ್ ಕಾಂಟ್ರಾಕ್ಟ್ ಇಸ್ ರೈಟ್ಲಿ ಕಾಲ್ಡ್ ಆಸ್ ದ ಮದರ್ ಆಫ್ ಬಿಸ್ನೆಸ್ ಲಾ. ಅತ್ಯಂತ ಹಳೆಯದಾಗಿರ್ತಕ್ಕಂಥ ಕಾನೂನು ನಮ್ಮ ಭಾರತ ದೇಶದಲ್ಲಿ ಇವತ್ತಿಗೂ ಇದೆ ಅನ್ನೋದಾದರೆ ಅದು ಲಾ ಆಫ್ ಕಾಂಟ್ರಾಕ್ಟ್. ಇದರ ಬಗ್ಗೆ ಕೂಲಂಕುಷವಾಗಿ ನೀವು ವಿಚಾರ ಮಾಡಿ ಅರ್ಥ ಮಾಡ್ಕೊಳ್ಳೋದು ಸಾಗರದಷ್ಟಿದೆ. ವಿ ವಿಲ್ ಕಮ್ ಟು ದೋಸ್ ಸೆಷನ್ಸ್ ಅಟ್ ಅ ಲೇಟರ್ ಸ್ಟೇಜ್. ಸೊ ಮೊದಲು ಅರ್ಥ ಮಾಡ್ಕೊಳ್ಳಿ, ದ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ or scope of business law is towards law of contract. What is law of contract? As the very name suggests, law of contract deals with all those business activities, business transactions that are a result of a contractual relationship that takes place between two or more people. ಒಪ್ಪಂದ, ಕರಾರು ಕಾನೂನು ಅಂದ್ರೆ ಏನು? ಒಪ್ಪಂದ ಕಾನೂನು ಅಂದ್ರೆ ಏನು? ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆ ವ್ಯಾವಹಾರಿಕವಾಗಿ ಒಪ್ಪಂದವನ್ನು ಮಾಡಿಕೊಂಡಾಗ, ಅದು ವ್ಯಾವಹಾರಿಕವಾಗಿ ಅಂತಾನೆ ಹೇಳಕ್ ಬರೋದಿಲ್ಲ, ಸಾಮಾನ್ಯವಾಗಿ ಒಂದು ಒಪ್ಪಂದ ಮಾಡಿಕೊಂಡಾಗ್ಲೂ ಕೂಡ that comes to the jurisdiction of law of contract. ಸೊ ಒಂದು ವಿಚಾರ ದಯವಿಟ್ಟು ಅರ್ಥ ಮಾಡ್ಕೋಬೇಕು ತಾವೆಲ್ಲರೂ. ಲಾ ಆಫ್ ಕಾಂಟ್ರಾಕ್ಟ್ ಇಸ್ ನಾಟ್ ಎಸೆನ್ಷಿಯಲಿ ಫಾರ್ ಬಿಸ್ನೆಸ್ ಆಕ್ಟಿವಿಟೀಸ್. ನಿಮಗೆ ಕುತೂಹಲಕಾರಿ ಅಂಶ ಏನಂದ್ರೆ, ಮ್ಯಾರೇಜಸ್ ಆರ್ ಆಲ್ಸೋ ಕವರ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಲಾ ಕಾಲ್ಡ್ ಎಸ್ ಲಾ ಆಫ್ ಕಾಂಟ್ರಾಕ್ಟ್. ಹೇಗೆ ಎದ್ದ ನಿಧಾನಕ್ಕೆ ಹೇಳ್ತೀನಿ. ಯಾಕೆಂದರೆ ಚಾಪ್ಟರ್ 2ನಲ್ಲಿ ಲಾ ಆಫ್ ಕಾಂಟ್ರಾಕ್ಟ್ ಮೇಲೇ ನಿಮಗೆ ಆಲ್ಮೋಸ್ಟ್ 50-55% ಆಫ್ ಯರ್ ಸಿಲೆಬಸ್ ಇಸ್ ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಲಾ ಆಫ್ ಕಾಂಟ್ರಾಕ್ಟ್. ಯಾಕೆಂದರೆ ಅದು ಅಷ್ಟು ವಿಶಾಲವಾಗಿರ್ತಕ್ಕಂಥ ಒಂದು ಚಾಪ್ಟರ್. ಸೊ ಈ ಲಾ ಆಫ್ ಕಾಂಟ್ರಾಕ್ಟ್ ಅಂದ್ರೆ ಏನು ನಿಮ್ಗೆ ಹೇಳಿದೆ. ಅಂಡ್ ಐ ಆಲ್ಸೋ ಟೋಲ್ಡ್ ಯು ಪೀಪಲ್ ದಟ್ ಇಟ್ ಇಸ್ ಅ ಮದರ್ ಆಫ್ ಆಲ್ ಕಾಂಟ್ರಾಕ್ಟ್ಸ್ ಬಿಕಾಸ್ ದೇರ್ ಕ್ಯಾನ್ ಬಿ ನಥಿಂಗ್ ಇನ್ ದಿಸ್ ವರ್ಲ್ಡ್ ವಿಚ್ ಇಸ್ ನಾಟ್ ಬಿಕಾಸ್ ಆಫ್ ಕಾಂಟ್ರಾಕ್ಟ್. ನೀವು ಜಗತ್ತಲ್ಲಿ ಯಾವುದೇ ಒಂದು ತಗೊಳ್ಳಿ, ಮದುವೆ, ಗಂಡು ಹೆಣ್ಣು, ಕಾಲೇಜ್ ಅಡ್ಮಿಷನ್ನು, ಫೀಸು, ನೀವು ಬಟ್ಟೆ ತಗೊಳ್ಳೋದು, ನೀವು ಒಂದು ರೆಸ್ಟೋರೆಂಟ್ಗೆ ಹೋಗೋದು, ನೀವು ಮನೆಗೆ ಸಾಮಾನು ತಂದು ಹಾಕೋದು, ನೀವು ಉತ್ಪನ್ನಗಳನ್ನ ಖರೀದಿ ಮಾಡೋದು, ಅಥವಾ ನೀವು ಒಂದು ಕೆಲಸಕ್ಕೆ ಸೇರೋದು, ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದು, ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋದು, ಈ ರೀತಿಯಾಗಿ ನಿಮ್ಮ ದಿನನಿತ್ಯದ ಹಾಗು ಹೋಗುಗಳಲ್ಲಿ ಅವಿಚ್ಛಿನ್ನವಾಗಿ ಪ್ರತಿಯೊಂದು ವ್ಯಾಪ್ತಿಗೂ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಬರುತ್ತೆ. ಸೊ ಅತ್ಯಂತ ಮುಖ್ಯವಾಗಿ ಆಸ್ ಅ ಕಾಮರ್ಸ್ ಸ್ಟೂಡೆಂಟ್ ನೀವು ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಲಾ ಆಫ್ ಕಾಂಟ್ರಾಕ್ಟ್ ಈಸ್ applied universally. It is not limited only to business transactions, dear students. It is also applicable to all general transactions that have an element of contract in it. Now, obviously, whatever you do, anything that you do is always a result of a contract. As I was telling, you basically get married. It's a contract. You go and get admission to a college. You do your MBA. You do an online transaction. You buy a mobile phone. You buy groceries from big basket. You join a job. You start a business transaction.
you 2 or 3 friends come together and you start a business partnership. Anything and everything that you people do would invariably come under this particular law called as law of contract, and this will be covered to the extent of almost 50 to 55% in your syllabus. Now, the second very important applicability of business law is law of sale of goods. There is a thin line of difference between law of contract and sale of goods. Actually speaking, sale of goods was a part of Indian Contract Act earlier, and at a later stage it was made as a separate act. So you will also be studying about sale of goods. Sale of goods is assumed a significant position because of the applicability, the way in which the contract is to be executed, and the way in which it is to be managed. That is why we have a separate thing for that. ಸೊ ಇನ್ವ್ಯಾರಿಬಲಿ ಬಿಸ್ನೆಸ್ ಲಾನಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಅಂಶ ಏನಂದ್ರೆ ಸೇಲ್ ಆಫ್ ಗೂಡ್ಸ್, ವಿಕ್ರಯ ಕಾನೂನು. ದ ಥರ್ಡ್ ಒನ್ ಇಸ್ ಎಕನಾಮಿಕ್ ಅಂಡ್ ಅದರ್ ಲೆಜಿಸ್ಲೇಷನ್ಸ್. ಬಿಸ್ನೆಸ್ ಲಾಯಿನ ಅತಿ ಮುಖ್ಯವಾದಂಥ ಒಂದು ಸ್ಕೋಪ್ ಏನಪ್ಪಾ ಅಂದ್ರೆ, ಯು ಹ್ಯಾವ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಎಕನಾಮಿಕ್ ಲಾಸ್, ಯು ಹ್ಯಾವ್ ಲಾಟ್ಸ್ ಆಫ್ ಲಾಸ್ ಆಫ್ ಲೆಜಿಸ್ಲೇಷನ್ಸ್ ದಟ್ ಡೀಲ್ಸ್ ವಿತ್ ಎಕನಾಮಿಕ್ ಆಕ್ಟಿವಿಟೀಸ್. ಸೊ ನೋಡಿ, ಅಲ್ಲಿ ಹೇಳಿದ್ದೀನಿ ನಾನು, any law that deals with business, which sets rules towards rights, duties and obligations for any category of people in the society which has an economic character, then that economic law will definitely be considered as business law. One of the best example is Environmental Protection Act. Now, to what extent it is business? Definitely it is a part and parcel of business law, because how a business has to deal with its disposables. To what extent a business is responsible to the society as far as its efficacies are concerned. To what extent a business is to be held as responsible in case if there is any violation of the environment as such because of its manufacturing process. Therefore, invariably, Environmental Protection Act is a part of business law. Other than that, ವಿ ಆಲ್ಸೋ ಹ್ಯಾವ್ ಫ್ಯೂ ಅದರ್. ಇದು ನಾನು ಇಲ್ಲಿ ಲಿಸ್ಟ್ ಮಾಡಿರೋದು ಬಹಳ ಕಮ್ಮಿ, ಬಹಳ ಕಮ್ಮಿ ತೃಣ ಅಂತ ಅನ್ಕೋಬಹುದು ನೀವು. ಇಟ್ ಇಸ್ ಜಸ್ಟ್ ಟಿಪ್ ಆಫ್ ದ ಐಸ್ಬರ್ಗ್. ಸಾಕಷ್ಟು ಇದೆ ಬಿಸ್ನೆಸ್ ಅಪ್ಲಿಕಬಿಲಿಟಿ, ಬಟ್ ನಿಮ್ಮ ಪುಣ್ಯ ಚೆನ್ನಾಗಿದೆ, ಸಿಲೆಬಸ್ ಅಲ್ಲಿ ತುಂಬಾ ಕಮ್ಮಿ ಇದೆ. ಸೊ ಲೆಟ್ ಅಸ್ ಫೋಕಸ್ ಆನ್ ದಿಸ್. ಕಾಂಪಿಟೇಷನ್ ಆಕ್ಟ್ ಅಂತ ಹೇಳ ಕರಿತೀವಿ. ಏನು ಈ ಕಾಂಪಿಟೇಷನ್ ಆಕ್ಟ್ ಅಂದ್ರೆ? See, Competition Act refers to all those practices that will not provide a fair competition in business transactions. For example, when a big company like Walmart wants to take up a very small or a medium term business like Flipkart in India, then there are two ways. One is takeover. Takeover ಅಂದ್ರೆ ಏನು? ಸಣ್ಣದಾಗಿರ್ತಕ್ಕಂಥ ಕಂಪ್ನಿಗೆ ಇಷ್ಟ ಇರಲಿ ಅಥವಾ ಇಲ್ದಿರೋ ಹೋಗ್ಲಿ, ಒಂದು ದೊಡ್ಡ ಕಂಪ್ನಿ ಬಂದು ಆ ಕಂಪ್ನಿನ ಪೂರ್ತಿ ಕಬಳಿಸ್ಬಿಡುತ್ತೆ. ಸಮುದ್ರದಲ್ಲಿ ಹೇಗೆ ಸಣ್ಣ ಸಣ್ಣ ಮೀನುಗಳನ್ನ ತಿಮಿಂಗಲ ನುಂಗ್ಬಿಡ್ತವೆ, ಬಿಸ್ನೆಸ್ ಆಸ್ಪೆಕ್ಟ್ಸ್ ಅಲ್ಲಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಲ್ಲೂ ಕೂಡ ಪ್ರಭಾವಶಾಲಿಯಾಗಿರ್ತಕ್ಕಂಥ ಕಂಪ್ನಿಗಳು, ವ್ಯಕ್ತಿಗಳು ಮೀಡಿಯಂ ಮತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ನುಂಗಾಕ್ತವೆ. ಇದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ, ಇನ್ ಆರ್ಡರ್ ಟು ಕರ್ಬ್ ಸಚ್ ಪ್ರಾಕ್ಟೀಸಸ್ ಇನ್ ವಿಚ್ ದೇರ್ ಕುಡ್ ಬಿ ಇನ್ಫ್ಲೂಯೆನ್ಸ್ ಆಫ್ ಪವರ್, ಎಕನಾಮಿಕ್ ಪವರ್, we do have an act called as the Competition Act, which is a very, very powerful act. ಇದನ್ನ ಮುಂಚೆ ಕಾಂಪಿಟೇಷನ್ ಆಕ್ಟ್ 2002 ಬಂತು. ಇದಕ್ಕೂ ಮುಂಚೆ ನಮ್ಮಲ್ಲಿ MRTP ಆಕ್ಟ್ ಅಂತ ಇತ್ತು, ಮೊನೋಪೊಲೀಸ್ ಅಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಆಕ್ಟ್ ಅಂತ ಇತ್ತು. ದಟ್ ಹ್ಯಾಸ್ ಬೀನ್ ಅಬಾಲಿಶ್ಡ್, ಅಂಡ್ ಇನ್ ಇಟ್ಸ್ ಪ್ಲೇಸ್ ವಿ ಹ್ಯಾವ್ ದ ಕಾಂಪಿಟೇಷನ್ ಆಕ್ಟ್. ಎರಡನೇದು ನಾನು ನಿಮ್ಗೆ ಹೇಳ್ದಂಗೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್, ಇದ್ರ ಬಗ್ಗೆ ಹೇಳಿದ್ದೀನಿ. ಮೂರನೇದು ಸಿಕ್ ಇಂಡಸ್ಟ್ರಿಯಲ್ ಕಂಪನಿ ಸ್ಪೆಷಲ್ ಪ್ರಾವಿಷನ್ಸ್ ಆಕ್ಟ್ ಆಫ್ 1985. ಸಿಕ್ ರೋಗಗ್ರಸ್ತ ಸಂಸ್ಥೆಗಳು. ವಾಟ್ ಯು ಮೀನ್ ಬೈ ಸಿಕ್ ಇಂಡಸ್ಟ್ರಿ? ರೋಗಗ್ರಸ್ತ ಸಂಸ್ಥೆಗಳು. ಯಾವುದೇ ಒಂದು ಸಂಸ್ಥೆ ನಿರಂತರವಾಗಿ 3 ವರ್ಷಗಳ ಕಾಲ ಪ್ರಾಫಿಟ್ನ ಕೊಡದಿರ ಇದ್ರೆ, ಇಫ್ ಅಟ್ ಆಲ್, ಇಫ್ ಎನಿ ಬಿಸ್ನೆಸ್, ಇಫ್ ಎನಿ ಇಂಡಸ್ಟ್ರಿ ಕನ್ಸಿಸ್ಟೆಂಟ್ಲಿ reports net losses in its operations, and when it is not in a position to give anything to its stakeholders, then that sort of a company is called as a sick industry. So it comes under this particular act, which prescribes rules, regulations and formalities to be observed
ಇನ್ ಆರ್ಡರ್ ಟು ಓವರ್ಕಮ್ ದಟ್ ಸಿಕ್ನೆಸ್, ರೋಗಗ್ರಸ್ತ ಸಂಸ್ಥೆ ನಮ್ಗೆ ಹೆಂಗೆ ಯಾವಾಗಾನ ಒಬ್ಬ ವ್ಯಕ್ತಿಗೆ ರೋಗ ಅನ್ನೋದಾದಾಗ ಅವನು ಹಾಸ್ಪಿಟ್ಲ್ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾನೆ, ಈಗ ರೋಗಗ್ರಸ್ತ ಇಂಡಸ್ಟ್ರೀಸ್ಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಹಾಸ್ಪಿಟ್ಲ್ ಇದೆ ಅಂಡರ್ ದಿಸ್ ಪರ್ಟಿಕ್ಯುಲರ್ ಆಕ್ಟ್. ಅದಕ್ಕೆ ಒಂದು ಕಮಿಷನ್ ಇದೆ, ಅದಕ್ಕೆ ಆದಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ನಾವು ದಿಸ್ ಪರ್ಟಿಕ್ಯುಲರ್ ಕಮಿಷನ್ ವಿಲ್ ಟ್ರೈ ಟು ಚೆಕ್ ವೆದರ್ it is feasible to bring back this particular sick industry into revival. If it is possible, then this commission will do all its activities, otherwise it will not. Idu Sick Industrial Special Provisions Act. ನಾಲ್ಕನೇದು ದ ಮೋಸ್ಟ್ ಪವರ್ಫುಲ್ ಗ್ರಾಹಕ ರಕ್ಷಣಾ ಕಾಯ್ದೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1986. 1986ಗಿಂತ ಮುಂಚೆ ಸಾಕಷ್ಟು ವ್ಯತ್ಯಾಸಗಳಾಗ್ತಾ ಇತ್ತು ಭಾರತದಲ್ಲಿ, ಎಸ್ಪೆಷಲಿ ಗ್ರಾಹಕರಿಗೆ ಪ್ರೊಟೆಕ್ಷನ್ ಅನ್ನೋದು ಇರ್ತಾ ಇರಲಿಲ್ಲ. ದೇರ್ ವಾಸ್ ನೋ ಪ್ರೊಟೆಕ್ಷನ್ ಟು ದ ಕನ್ಸ್ಯೂಮರ್ಸ್ ಇನ್ ಇಂಡಿಯಾ ಟಿಲ್ 1986, and after 1986 this particular solid law was made which provides lots and lots of relief and safeguards to all those consumers who get affected by using the wrong products, foul products, or by using damaged products. ಸೊ ಯಾವುದೇ ಒಂದು ಉತ್ಪನ್ನ ಪದಾರ್ಥನ ಪರ್ಚೇಸ್ ಮಾಡಿ ಆದ ಮೇಲೆ ಕನ್ಸ್ಯೂಮ್ ಮಾಡೋ ಅಂತ ಹಂತದಲ್ಲಿ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಗ್ರೂಪ್ ಆಫ್ ವ್ಯಕ್ತಿಗಳಿಗೆ ತೊಂದರೆ ಆದರೆ, ತಾಪತ್ರೆಯ ಆದರೆ, ಅದರಿಂದ ಅವ್ರಿಗೆ ಕಿರಿಕಿರಿ ಆದಾಗ ಅಥವಾ ಅವರು ಮೋಸಕ್ಕೊಳಪಟ್ಟಿದ್ರೆ ಅಂತವರು ಈ ಒಂದು ಆಕ್ಟ್ ಮೂಲಕ ಅವರು ಪರಿಹಾರನ ಕ್ಲೈಮ್ ಮಾಡ್ಕೋಬಹುದು, ಪರಿಹಾರನ ತಗೋಬಹುದು. If any person who has consumed a particular product, if a person has used a service and if he is not happy about it, or if he has suffered because of the usage of that product, or if he has sustained injuries by using a product, then he can claim something called as compensation under this particular act. So this act, as I was telling you, is a very powerful act in India, and it protects Indian consumers to the maximum extent. So ಈ ಒಂದು ಕಾನೂನು ಬಂದ ಮೇಲೆ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ವರ್ತಕರೇ ಆಗ್ಬೋದು ಅಥವಾ ಮ್ಯಾನುಫ್ಯಾಕ್ಚರರ್ಸೇ ಆಗ್ಬೋದು, ದೇ ಆರ್ trying to the maximum to provide good products to the people. So adulterated product ಅಂತ ಏನು ಕರಿತೀವಿ ಅಂದರೆ ಕಲುಷಿತಗೊಂಡಂತಹ ಪದಾರ್ಥಗಳು, ಇದನ್ನು ಇಂಡಿಯನ್ ಮಾರ್ಕೆಟಲ್ಲಿ ಯಾವುದೇ ರೀತಿ ತರೋದಕ್ಕೆ ಇವಾಗ ಈ ಕಾನೂನಿಂದ ಆಗ್ತಾ ಇಲ್ಲ, ಬಿಡುತ್ತಾ ಇಲ್ಲ ಈ ಕಾನೂನು. ಸೊ ವ್ಯಕ್ತಿಗಳಿಗೆ ಕಲುಷಿತಗೊಂಡಿರ್ತಕ್ಕಂಥ ಪದಾರ್ಥಗಳನ್ನ ತಗೊಂಬಂದು ಮಾರೋದಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯನೇ ಇಲ್ಲ ಅಂಡರ್ ದಿಸ್ ಪರ್ಟಿಕ್ಯುಲರ್ ಆಕ್ಟ್. ಸೊ ದಿಸ್ ಆಕ್ಟ್ is also considered as one of the business laws. Another one is called as the Securities Contract Regulation Act. This act deals exclusively with all those transactions that channelize the flow of investments from the people who have it to the people who require it. ಅಂದ್ರೆ ಜನರು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅವರೇನಾದರೂ ಪ್ರೈಮರಿ ಮಾರ್ಕೆಟ್ ಅಥವಾ ಸೆಕೆಂಡರಿ ಮಾರ್ಕೆಟ್ಗೆ ಬಂದಾಗ, when they come to capital market and when they invest their money in the shares of the companies, either it is in the new issues or in the subsequent issues, or when they go into a stock market to buy or sell securities, then there is a particular very, very stringent act that controls, regulates, monitors, and supervises all these investment related activities, issue related activities, capital related activities, and that is called as Securities Contract Regulation Act. ಈ ಆಕ್ಟ್ ಜೊತೆನಲ್ಲಿ we have another economic legislation, SEBI Act ಅಂತ. ಇವೆರಡೂ ಸೇರಿ ಭಾರತದಲ್ಲಿ ಯಾವುದೇ ಒಬ್ಬ ಉದ್ಯಮಿ ತೊಂದರೆ ಆಗೋದು, ಯಾವುದೇ ಒಬ್ಬ ವ್ಯಕ್ತಿಗೆ ಇನ್ವೆಸ್ಟ್ಮೆಂಟ್ ಇಂದ ತಾಪತ್ರೆ ಆಗೋದನ್ನ ತಡಿತವೆ. That is why we call it as an economic legislation. The next one is called as the Foreign Exchange Management Act. Foreign Exchange Management Act essentially deals with all the business transactions that are related to exports and imports of goods and services. And it also includes flow of foreign currency. ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ವ್ಯಾಪಾರ ಯಾವುದಪ್ಪ ಅಂದರೆ ಅದು ಅಂತಾರಾಷ್ಟ್ರೀಯ ವ್ಯವಹಾರ. ಯಾಕೆ ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ನಿಮ್ಮ ದೇಶದ ಕರೆನ್ಸಿ ಆಚೆ ಹೋಗುತ್ತೆ, ಅದೇ ರೀತಿ ಬೇರೆ ಕರೆನ್ಸಿಗೆ ನೀವು ನಿಮ್ಮ ಕರೆನ್ಸಿನ ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದು ತುಂಬ ಸೂಕ್ಷ್ಮವಾದಂಥ ವಿಚಾರ. If this flow of currency is not controlled, then it always leads into unnecessary inflation or deflationary situations in India.
Therefore, we have a act which exclusively deals with management of all these foreign exchange activities. ಮುಂಚೆ before 2002 this foreign exchange management act was called as foreign exchange regulation act ಅಂತ ಇತ್ತು. ಸೊ ಕೆಲವೊಂದು ಸಾಂದರ್ಭಿಕ ಬದಲಾವಣೆಗಳು ಬೇಕಾಗಿತ್ತು. there was a need for lot of changes in this particular act because of WTO and GATT restrictions and because of IFRS restrictions. Therefore, modifications have been done and lot of changes have been included so as to provide good opportunity to people who want to come into India and trade, of course, in a regulated manner. And lot of facilities are given to Indians to move to other countries and sell their products. ಈ ಒಂದು ನಿಟ್ಟಿನಲ್ಲಿ ಇವ್ರಿಗೆ ಅನುಕೂಲ ಮಾಡತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಹೇಳಿ ಕರೀತೀವಿ. ಇದಲ್ದಿರ you have got another area in which business laws are applied and that is called as intellectual property rights. ಬೌದ್ಧಿಕ ಆಸ್ತಿ ಹಕ್ಕುಗಳು ಯಾವ್ದ್ಯಾವ್ದಪ್ಪ? ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಪೇಟೆಂಟ್ಸ್, ಕಾಪಿ ರೈಟ್ಸ್, ಇಂಡಸ್ಟ್ರಿಯಲ್ ಡಿಸೈನ್ಸ್, ಇಂಡಸ್ಟ್ರಿಯಲ್ ಲೈಸೆನ್ಸಸ್, ಜಾಗ್ರಫಿಕಲ್ ಇಂಡಿಕೇಶನ್ಸ್. ಇದಿಷ್ಟನ್ನು ನಾವು IPR ಅಂತ ಹೇಳಿ ಕರಿತೀವಿ. ಪೇಟೆಂಟ್ ಅಂದ್ರೆ ಏನು? ಇಟ್ ಈಸ್ ಅನ್ ಎಕ್ಸ್ಕ್ಲೂಸಿವ್ ರೈಟ್ ಟು ಮ್ಯಾನುಫ್ಯಾಕ್ಚರ್ ಆರ್ ಯೂಸ್ ಒನ್ಸ್ ಇನ್ವೆನ್ಷನ್. ಹೊಸದಾಗಿ ನೀವೇನಾದರೂ ಆವಿಷ್ಕಾರ ಮಾಡಿದಾಗ ಆ ಆವಿಷ್ಕಾರ ನೀವು ಮಾತ್ರ ನಿಮ್ಮ ಸ್ವಂತಕ್ಕೆ ಅಥವಾ ನಿಮ್ಮ ಲಾಭಕ್ಕೆ ಉಪಯೋಗಿಸ್ಕೊಳ್ಳೋ ಅಂತ ಒಂದು ಅಧಿಕಾರನ ನಿಮಗೆ ಸರ್ಕಾರದಿಂದ ಕೊಟ್ಟರೆ ಅದಕ್ಕೆ ನಾವು ಪೇಟೆಂಟ್ ಅಂತ ಹೇಳಿ ಕರಿತೀವಿ. ಬಹಳ ಮುಖ್ಯವಾಗಿರ್ತಕ್ಕಂಥ ಇವತ್ತಿನ ಕಾಲಘಟ್ಟದಲ್ಲಿ ವೆನ್ ಸಾಫ್ಟ್ವೇರ್ ಟೆಕ್ನಾಲಜಿ ಇಸ್ ರೂಲಿಂಗ್ ದ ವರ್ಲ್ಡ್, ಅಂಡರ್ಸ್ಟ್ಯಾಂಡ್ you need to get yourself protected by using your inventions only for yourselves. ಸೊ ತುಂಬ ಕಷ್ಟಪಟ್ಟು ನೀವು ಸಂಶೋಧನೆ ಮಾಡಿರ್ತೀರಾ, ನೀವು ಏನೋ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಒಂದು ಉತ್ಪಾದನೆ ಮಾಡ್ತಕ್ಕಂಥ ಒಂದು ವಿಧಾನ ಅಥವಾ ಒಂದು ಹೊಸ ಉತ್ಪನ್ನ. ಇಟ್ ಕುಡ್ ಈದರ್ ಬಿ ಅ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ ಆರ್ ಇಟ್ ಕುಡ್ ಬಿ ಅ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್. ಉತ್ಪನ್ನ, ಉತ್ಪಾದನಾ ರೀತಿ. ಇಫ್ you have done something and if it is new and if it is a new invention, then it can be patented so that only you will be allowed to use that particular product. ನೀವೇನು ಮಾಡ್ಬೋದು? ಯು ಕ್ಯಾನ್ ಮ್ಯಾನುಫ್ಯಾಕ್ಚರ್ ಇಟ್ ಅಂಡ್ ಯು ಕ್ಯಾನ್ ಸೆಲ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಅಥವಾ ನಿಮ್ಮ ಕೈಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲಿಲ್ವಾ, ಯು ಕ್ಯಾನ್ ರೆಂಟ್, ಯು ಕ್ಯಾನ್ ಸೆಲ್ ದಿಸ್ ರೈಟ್ ಟು ಅ ಕಂಪನಿ which is ready, which is willing to purchase this patent. ಎರಡನೇದು ಅತಿ ಮುಖ್ಯವಾಗಿರ್ತಕ್ಕಂಥ ಕಾಪಿರೈಟ್ ಆಕ್ಟ್ಸ್. ಕ್ರಿಯೇಷನ್ ಆಫ್ ಎನಿ ಆರ್ಟಿಸ್ಟಿಕ್, ಲಿಂಗ್ವಿಸ್ಟಿಕ್ or any other form of a visual creation in which only you have designed, created, and it's only your creation, then it comes under a specific protection which is called as copyright. ಕೃತಿ ಸ್ವಾಮ್ಯ. ನಿಮ್ಮ ಕೃತಿ ಚೌರ್ಯ ಆಗದಿರ ಇರೋ ರೀತಿಯಲ್ಲಿ ನಿಮ್ಮ ಕೃತಿ ಹಕ್ಕನ್ನು ನಿಮಗೆ ಕೊಟ್ಟರೆ ಅದಕ್ಕೆ ನಾವು ಕಾಪಿರೈಟ್ ಅಂತ ಹೇಳಿ ಕರಿತೀವಿ. ಒಂದು ಬುಕ್ ಬರೆದಿರ್ತೀರಾ, ಒಂದು ಕವಿತೆ ಬರೆದಿರ್ತೀರಾ, ಒಂದು ಚಿತ್ರ ಬಿಡಿಸಿರ್ತೀರಾ, ಅಥವಾ ಒಂದು ಸ್ಕಲ್ಪ್ಚರ್ನ ಬಿಡಿಸಿರ್ತೀರಾ, ಒಂದು ಮೂವಿ ಮಾಡಿರ್ತೀರಾ, ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿರ್ತೀರಾ, ಒಂದು ಟ್ಯಾಗ್ ಲೈನ್ ಕೊಟ್ಟಿರ್ತೀರಾ, ಅಥವಾ ಒಂದೇ ಒಂದು ಸಣ್ಣದಾಗಿ ಒಂದು ಇಮೇಜ್ ಸೃಷ್ಟಿಸ್ತೀರಾ. ಅಕಸ್ಮಾತ್ ಇದು ಚೆನ್ನಾಗಿದ್ದರೆ, ಜನಕ್ಕೆ ಇಷ್ಟ ಆಗೋಗ್ಬಿಟ್ರೆ ಕೋಟಿ ಗಟ್ಟಲೆ ನಿಮಗೆ ಕೊಟ್ಟು ಆ ಒಂದು ಆಸ್ತಿನ ನಿಮ್ಮಿಂದ ತಗೊಳಕ್ಕೆ ಕಂಪ್ನಿಗಳು ಕಾಯ್ತಾ ನಿಂತಿರ್ತವೆ. ನೀವೊಂದು ಯಾವುದೋ ಒಂದು ನಾವೆಲ್ ಬರಿತೀರಿ, ತುಂಬ ಚೆನ್ನಾಗಿರುತ್ತೆ. ಆ ನಾವೆಲ್ನ ನಾವು ಫಿಲಮ್ ಮಾಡಬೇಕು ಅಂತ ಯಾರೋ ಒಬ್ಬ ಪ್ರೊಡ್ಯೂಸರ್ ಬರ್ತಾನೆ. ಆಗ ನೀವು ನಿಮ್ಮ ಕಾಪಿರೈಟ್ನ ಅವ್ರು ಕೊಡಬೇಕಾಗ್ತದೆ. ಹೇ, ನಿಮ್ಮ ನಾವೆಲ್ ಅಂದರೆ ನಿಮ್ಮ ಗ್ರಂಥ ತುಂಬ ಚೆನ್ನಾಗಿದೆ, ನಿಮ್ಮ ಸಾಹಿತ್ಯ ತುಂಬ ಚೆನ್ನಾಗಿದೆ, ನೀವು ಕತೆ ಬರೆದಿರೋದು ತುಂಬ ಚೆನ್ನಾಗಿದೆ, ಅದು ನಾನು ತೊಗೊಂಡು ಹೋಗ್ಬಿಟ್ಟು ಫಿಲಮ್ ಮಾಡಿಬಿಡ್ತೀನಿ ಅಂತ ಹೇಳಿ ನಿಮಗೆ ಹೇಳ್ದಿರಾನೆ, ನಿಮ್ಮ ಪರ್ಮಿಷನ್ ಇಲ್ದಿರಾನೆ ಅಕಸ್ಮಾತ್ ಅವ್ರೇನಾದ್ರು ಫಿಲಮ್ ಮಾಡಿಬಿಟ್ರೆ ಅದು ಅತಿ ದೊಡ್ಡ ಅಪರಾಧ ಆಗುತ್ತೆ ಅಂಡರ್ ಕಾಪಿರೈಟ್ ಆಕ್ಟ್. ರೈಟ್. ಸೊ ಇದನ್ನು ಕೂಡ
ನಾವು ಬಿಸ್ನೆಸ್ ಲಾ ಅಂತ ಹೇಳಿ ಕರಿತೀವಿ. ಇವೆರಡು ಅಲ್ದಿರ ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್. ಜಾಗ್ರಫಿಕಲ್ ಇಂಡಿಕೇಟರ್ಸ್ ಅಂತ ಹೇಳಿ ಕರಿತೀವಿ. ಬಹಳ ಮುಖ್ಯವಾಗಿರತಕ್ಕಂಥದ್ದು ಇದು. ಇವತ್ತಿನ ದಿನದಲ್ಲಿ ಸ್ಟೂಡೆಂಟ್ಸ್ ಆಗಿರತಕ್ಕಂಥ ನೀವು ಜಾಗ್ರಫಿಕಲ್ ಇಂಡಿಕೇಟರ್ಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಎಷ್ಟೋ ಸಂದರ್ಭದಲ್ಲಿ ನೀವು ಇರೋ ಜಾಗದಲ್ಲಿ ಏನಾದ್ರೂ ಒಂದು ಹೊಸದಿರುತ್ತೆ. ತಿರುಪತಿ ಲಾಡು ಇರ್ಬೋದು. ಆ ತಿರುಪತಿ ಲಾಡು ಅಂತ ಹೆಸರು ಏನ್ ಕೊಡ್ತೀವಿ, ಆ ಪ್ರದೇಶದ ಹೆಸರು ಕೊಡ್ತೀವಿ. ಆ ಲಾಡುಗೆ ಆ ಒಂದು ಪ್ರದೇಶದ ಹೆಸರು ಕೊಟ್ಟಾಗ ಮಾತ್ರ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂನ ನಾವು ಜಾಗ್ರಫಿಕಲ್ ಇಂಡಿಕೇಟರ್ ಅಂತ ಹೇಳಿ ಕರಿತೇವೆ. ಕೂರ್ಗ್ ಹನಿ ಅಂತ ಹೇಳಿರ್ಬೋದು. ಸೊ ಯಾವುದೇ ಒಂದು ಪ್ರದೇಶದಲ್ಲಿ ನಿರ್ದಿಷ್ಟವಾಗಿ ಬೆಳೆದಿರ್ತಕ್ಕಂಥ ಅಥವಾ ಮ್ಯಾನುಫ್ಯಾಕ್ಚರ್ ಆಗಿರತಕ್ಕಂಥ ಒಂದು ಪದಾರ್ಥಕ್ಕೆ ನಾವು ಜಾಗ್ರಫಿಕಲ್ ಇಂಡಿಕೇಟರ್ಸ್ ಅಂತ ಹೇಳಿ ಕರಿತೇವೆ. ಸೊ ಇದನ್ನ ಆ ಪ್ರದೇಶದ ಜನ ಹೊರತು ಬೇರೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು, ಮಾಡೋಕ್ಕಾಗೋದು ಇಲ್ಲ. ಅಕಸ್ಮಾತ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅವಾಗ ಅದು ಉಲ್ಲಂಘನೆ ಆಗ್ತದೆ. ಸೊ this is just once again I'm telling you, it's a tip of the iceberg. ಒಂದು ಬಹಳ ತೃಣವಾಗಿರತಕ್ಕಂಥ ಒಂದು ಅಣುವಿನ ಪರಿಚಯ ಅಷ್ಟೇ ನಾನು ಮಾಡ್ತಾ ಇದ್ದೆ. ಇಟ್ಸ್ ಜಸ್ಟ್ ಅ ಬರ್ಡ್ಸ್ ಐ ವ್ಯೂ of the ocean of laws that govern business transactions, and I've just attempted to give you all just a small, very small idea about what is the nature and extent of the applicability of business laws. So illige we have come to the end of session 4. Session 5 ಅಲ್ಲಿ we are moving on to another very very interesting aspect of business law, that is ಈ business law ಬಂದಿದ್ದು ಹೇಗೆ, ಹುಟ್ಕೊಂಡಿದ್ದ ರೀತಿ ಏನು, ಇದರ ಉಗಮ ಯಾವ ರೀತಿ ಆಯಿತು, ಅವತ್ತಿಂದ ಇವತ್ತಿನವರೆಗೂ ಇದು ಬಂದಿರಬೇಕಾದ್ರೆ ಆ ಕಾಲಘಟ್ಟದಲ್ಲಿ ಯಾವ ರೀತಿ ಈ ಬಿಸ್ನೆಸ್ ಲಾ ಬದಲಾವಣೆ ಆಗ್ತಾ ಬಂತು, ಇವತ್ತಿನ ದಿನ ಬಿಸ್ನೆಸ್ ಲಾ ಹೀಗಿರೋದಕ್ಕೆ ಕಾರಣ ಏನು. ಸೊ ಇದನ್ನೆಲ್ಲ ನಾವು ವಿಸ್ತೃತವಾಗಿ ಮತ್ತೆ ಕೂತ್ಕೊಳ್ಳೋಣ, ಚರ್ಚೆ ಮಾಡೋಣ, ಅರ್ಥ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ಮೂವ್ ಆನ್ ಟು ಸೆಷನ್ 5 ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು ಆಲ್.